ನಮಸ್ಕಾರ. ನಕ್ಷತ್ರಗಳ ಕಲಿಕೆಗೆ ಸ್ವಾಗತ. ಕನ್ನಡ ಸಾಹಿತ್ಯ ಸಚ್ಚರಿತ್ರೆಯ ಮುಖ್ಯ ಅಂಶಗಳನ್ನು ನೋಡೋಣ. ನಿರಂಜನರ ಚಿರಸ್ಮರಣೆ ಕಾದಂಬರಿಯ ಮೂಲ ವಸ್ತು ಕಯ್ಯಾರ ರೈತ ಸಂಘಟನೆ. ಕ್ವಾಟ ಮತ್ತು ಮೃಗಯ್ಯ ಎಂಬ ಕಥಾ ಸಂಕಲನದ ಕರ್ತೃ ಚದುರಂಗ. 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದವರು ಜಿ.ಎಸ್. ಶಿವರುದ್ರಪ್ಪ. ಪಂಪಾ ಯಾತ್ರೆ ಎಂಬ ಕವನ ಸಂಕಲನದ ಕರ್ತೃ ವಿ. ಸೀತಾರಾಮಯ್ಯ. ಇವರು ಅಂಕಣ ಬರಹದಿಂದಲೇ ಪ್ರಸಿದ್ಧರಾದವರು. ಹಾಮಾನಾಯಕ ಇದನ್ನು ಬಯಸಿರಲಿಲ್ಲ ಎಂಬ ಕವನ ಸಂಕಲನದ ಕರ್ತೃ ಗೋಪಾಲಕೃಷ್ಣ ಅಡಿಗರು. ಹಾಮಾನಾಯಕರ ಸಂಪ್ರತಿ ಅಂಕಣ ಬರಹಕ್ಕೆ ಸಂದ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಶಿವರುದ್ರಪ್ಪರವರ ಕವನ ಸಂಕಲನ ಪ್ರೀತಿ ಇಲ್ಲದ ಮೇಲೆ. ಗೋಪಾಲಕೃಷ್ಣ ಅಡಿಗರ ಮೊದಲ ಕವನ ಸಂಕಲನ ಭಾವತರಂಗ. ಚದುರಂಗರು ಬರೆದ ಕಥಾ ಸಂಕಲನಗಳು ಸ್ವಪ್ನಸುಂದರ, ಸಿರಿಸಂಪಿಗೆ ನಾಟಕದ ಕರ್ತೃ ಚಂದ್ರಶೇಖರ್ ಕಂಬಾರ. ಸಾವಿರದ ನೆರಳು ಇದೊಂದು ಕವನ ಸಂಕಲನ. ದೀಪದಾರಿ ಎಂಬ ಕವನ ಸಂಕಲನದ ಕರ್ತೃ ಚನ್ನವೀರ ಕಣವಿ. ತಂತು ಕಾದಂಬರಿಯ ಕರ್ತೃ ಭೈರಪ್ಪ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕೃತಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆಯ ಕರ್ತೃ ಎಚ್. ತಿಪ್ಪೇರುದ್ರಸ್ವಾಮಿ. ಬಾಳೂರಿ ಕಾದಂಬರಿಯ ಕರ್ತೃ ರಂಶ್ರೀ ಮುಗಳಿ. ಚನ್ನವೀರ ಕಣವಿಯವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಗೋಕರ್ಣದ ಗೌಡಸಾನಿ ಎಂಬ ಕಂಪನಿ ನಾಟಕದ ಕರ್ತೃ ಚಂದ್ರಶೇಖರ್ ಪಾಟೀಲ. ಪ್ರಭುಶಂಕರರ ಸಂಪಾದಿತ ಕೃತಿ ಶರಣೆಯರ 101 ವಚನಗಳು. ಆಮಿ ಮತ್ತು ಕಾಮಿ ಎಂಬ ಕವನ ಸಂಕಲನದ ಕರ್ತೃ ಎಚ್. ಎಂ. ಚೆನ್ನಯ್ಯ. ಯೂರಿಪಿಡಿಸನ ಮೀಡಿಯಾ ನಾಟಕವನ್ನ ಕನ್ನಡಕ್ಕೆ ಅನುವಾದಿಸಿದವರು ಕೆ. ಮರುಳಸಿದ್ದಪ್ಪ ಅವರು. ಅನ್ವಯಿಕ ಜನಪದ ಎಂಬ ಪ್ರಸಿದ್ಧ ಕೃತಿಯ ಕರ್ತೃ ಬಿ. ಎ. ವಿವೇಕರಾಯ್. ಬಿಸಿಲ ಹೂ ಎಂಬ ಕವನ ಸಂಕಲನದ ಕರ್ತೃವನ್ನ ಬರೆದ ಕರ್ತೃ ಸೋಮಶೇಖರ್ ಇಂಬ್ರಾಪುರ. ಕಲಬುರಗಿಯಲ್ಲಿ ರಂಗಮಾಧ್ಯಮ ನಾಟಕ ಸಂಸ್ಥೆ ಸ್ಥಾಪಿಸಿದವರು ಗಿರಡ್ಡಿ ಗೋವಿಂದರಾಜರು. ಗೋವಿಂದರಾಜರು ಬರೆದ ಸಣ್ಣ ಕಥಾ ಸಂಕಲನ ಆ ಮುಖ ಈ ಮುಖ. 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಶಿವರುದ್ರಪ್ಪ ಅವರು. ದೇವನೂರು ಮಹದೇವ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಂತ ಕೃತಿ ಕುಸುಮಬಾಲೆ. ಅವತಾರಗಳು ಇವರು ಬರೆದ ವಿಮರ್ಶಾ ಕೃತಿ. ಸಿದ್ದಲಿಂಗಯ್ಯ. ದಾಂಪತ್ಯ ದೀಪಿಕೆ ಇದೊಂದು ವೈದ್ಯ ಗ್ರಂಥವಾಗಿದೆ. ಹೃದಯವಲ್ಲಭ ಎಂಬ ಕಾದಂಬರಿಯನ್ನು ಬರೆದವರು ಅನುಪಮ ನಿರಂಜನ. ಇದು ಮೊತ್ತಮೊದಲ ಪತ್ತೇದಾರಿ ಕಾದಂಬರಿ. ಚೋರಗ್ರಹಣ ತಂತ್ರ. ಕನ್ನಡದಲ್ಲಿ ಮೊಟ್ಟಮೊದಲು ಮರಾಠಿಯಿಂದ ಅನುವಾದ ಆದ ನಾಟಕ ಇಂದಿರಾ. ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಂಘವನ್ನ ಪ್ರಾರಂಭಿಸಿದವರು ಚಿಕ್ಕದೇವರಾಯ ಒಡೆಯರು. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನದ ಕರ್ತೃ ಸೂರಿ ವೆಂಕಟರಮಣ ಶಾಸ್ತ್ರಿ. ಇವರು ಕನ್ನಡ ಐತಿಹಾಸಿಕ ನಾಟಕಕಾರ. ಸಂಸ. ಕತ್ತಲೆ ದಾರಿದೂರ ಎಂಬ ನಾಟಕದ ರಚನೆಕಾರ. ಬಾಳ್ನೋಟಗಳು ಎಂಬ ಚತುರಂಗರು ಬರೆದ ಮೊದಲ ಕಾದಂಬರಿ ಸರ್ವಮಂಗಳ. ಜಡದಲ್ಲಿ ಜಂಗಮ ಎಂಬ ಐತಿಹಾಸಿಕ ಕಾದಂಬರಿಯ ಕರ್ತೃ ಎಚ್. ತಿಪ್ಪೇರುದ್ರಸ್ವಾಮಿ. ನಿಜಗುಣ ಶಿವಯೋಗಿಯವರನ್ನ ಕುರಿತು ಬರೆದ ತಿಪ್ಪೇರುದ್ರಸ್ವಾಮಿಯವರ ಕೃತಿ ಜ್ಯೋತಿ ಬೆಳಗಿತು. ಶಿವರುದ್ರಪ್ಪರವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ನೆಲಮುಗಿಲು ಮತ್ತು ಕಾರ್ತಿಕದ ಮೋಡ ಕವನ ಸಂಕಲನದ ಕರ್ತೃ ಚನ್ನವೀರ ಕಣವಿ. ಪೂರ್ಣಚಂದ್ರ ತೇಜಸ್ವಿಯವರ ಕಥಾ ಸಂಗ್ರಹ ಹುಲಿಯೂರಿನ ಸರಹದ್ದು. ಸಂಕ್ರಮಣ ಪತ್ರಿಕೆಯನ್ನ ಸಂಪಾದಿಸಿ ಪ್ರಕಟಿಸುತ್ತಿರುವವರು ಚಂದ್ರಶೇಖರ್ ಪಾಟೀಲರು. ಪಿ. ಲಂಕೇಶ್ ರವರ ಸಂಪಾದಕೀಯ ಕೃತಿ ಅಕ್ಷರಹೊಸ ಕಾವ್ಯ. ಇದು ಗಂಗಾಧರ ಚಿತ್ತಲರು ಬರೆದ ಕೃತಿ ಹರಿವ ನೀರಿದು. ಸಾಹಿತ್ಯ ಸಂಗಾತಿ ಎಂಬ ಕೃತಿಯ ಕರ್ತೃ ಕೀರ್ತಿನಾಥ್ ಕುರ್ತಕೋಟಿ. ಸಂಕೋಲೆಯೊಳಗಿಂದ ಹಾಗೂ ಶ್ವೇತಾಂಬರಿ ಕಾದಂಬರಿಯ ಕರ್ತೃ ಅನುಪಮ ನಿರಂಜನ. ಚಿದಾನಂದ ಮೂರ್ತಿಯವರ ಜನಪದ ಸಂಸ್ಕೃತಿಯ ಕೃತಿ ಗ್ರಾಮೀಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಕ್ಷತ್ರಗಳ ಕಲಿಕೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಮಿಸ್ಟೇಕ್ಸ್ ಇದ್ರೆ ಕ್ಷಮೆ ಇರಲಿ.